ನಮಸ್ಕಾರ ಗೆಳೆಯರೆ, ತಮಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಗೆಳೆಯರೆ, ಕಳೆದ ಒಂದು ವಾರದಲ್ಲಿ ಜರ್ಮನಿ, ಫ್ರಾನ್ಸ್, UK, ರಷ್ಯಾ ಮತ್ತು ಅಮೆರಿಕಾದಿಂದ ಭಾರತಕ್ಕೆ ಅತ್ಯಂತ ಅದ್ಭುತವಾದ ಫೈಟರ್ ಜೆಟ್ ಆಫರ್ಗಳು ಬಂದಿವೆ. ಹಾಗೂ ಈ ಆಫರ್ಗಳನ್ನು ನೋಡಿದಾಗ ದೇಶದ ಜನರಲ್ಲಿ ಒಂದು ದೊಡ್ಡ ಪ್ರಶ್ನೆಯೂ ಕೂಡ ಮೂಡಿದೆ. ಅದೇನಪ್ಪಾ ಅಂತಂದ್ರೆ, ಕಳೆದ 40 ವರ್ಷಗಳಿಂದ ಭಾರತ ತನ್ನದೇ ಆದ ಸ್ವದೇಶಿ ಕಾವೇರಿ ಎಂಜಿನ್ ಪ್ರೋಗ್ರಾಮ್ ಮೇಲೆ ಕೆಲಸ ಮಾಡುತ್ತಿತ್ತಲ್ಲ, ಆ ಪ್ರಾಜೆಕ್ಟ್ ಏನಾಯ್ತು? ಅದೇನಾದ್ರೂ ಕೋಲ್ಡ್ ಸ್ಟೋರೇಜ್ಗೆ ಹಾಕಿದ್ರ ಅಂತ. ಸೊ ಗೆಳೆಯರು, ಇದಕ್ಕೆ ಉತ್ತರ ಇಲ್ವೇ ಇಲ್ಲ. ಯಾಕಂದ್ರೆ ಈ ಎಂಜಿನ್ ತಯಾರಿಸುವ ಕಂಪನಿ ಈಗ ಅಧಿಕೃತವಾಗಿ ಒಂದು ದೊಡ್ಡ ಘೋಷಣೆಯನ್ನ ಮಾಡಿದೆ. ಹಾಗೂ 2026ರ ಫಸ್ಟ್ ಹಾಫ್ ಒಳಗೆ, ಅಂದ್ರೆ ಮುಂದಿನ ಕೆಲವು ತಿಂಗಳುಗಳಲ್ಲಿ ಕಾವೇರಿ ಎಂಜಿನ್ನ 2 ಅಡ್ವಾನ್ಸ್ಡ್ ಪ್ರೋಟೋಟೈಪ್ಗಳನ್ನು ಡೆಲಿವರ್ ಮಾಡಲಾಗುವುದು ಅಂತ ತಿಳಿಸಿದೆ. ಹಾಗೂ 2 ಪ್ರೋಟೋಟೈಪ್ಗಳನ್ನು ನೇರವಾಗಿ ಫೈಟರ್ ಜೆಟ್ಗಳಲ್ಲಿ ಬಳಸದಿದ್ರೂ ಭಾರತದ ಅತ್ಯಾಧುನಿಕ UAV ಮತ್ತು UCAVಗಳಲ್ಲಿ ಅಂದ್ರೆ ನಮ್ಮ ಡ್ರೋನ್ಗಳಲ್ಲಿ ಬಳಸಲಾಗ್ತದೆ. ಹಾಗೆ ಇನ್ನೊಂದು ಕಡೆ ಭಾರತದ ರಕ್ಷಣಾ ಸಚಿವರಾದ ಶ್ರೀ ರಾಜನಾಥ್ ಸಿಂಗ್ ಅವರ ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೂಡ ಹೊರಬಿದ್ದಿದೆ. ಹಾಗೂ ಅವರು ಕೆಲವು ಡಿಫೆನ್ಸ್ ಕಂಪನಿಗಳಿಗೆ ಮತ್ತು ಸರ್ಕಾರಿ ಸಂಸ್ಥೆಗಳಿಗೆ ಒಂದು ಕಟ್ಟುನಿಟ್ಟಾದ ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. ನಿಮ್ಗೆ ಕೇವಲ 5 ರಿಂದ 7 ವರ್ಷಗಳ ಸಮಯ ಮಾತ್ರ ಸಿಗತ್ತೆ. ಇದರೊಳಗೆ ನೀವು ಫೈಟರ್ ಜೆಟ್ ಎಂಜಿನ್ ಡೆಲಿವರ್ ಮಾಡಲೇಬೇಕು, ಇಲ್ದಿದ್ರೆ ಕಠಿಣ ಕ್ರಮ ಎದುರಿಸಬೇಕಾಗ್ತದೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಕಂಪನಿಗಳ ಮೇಲೆ ಏನು ಆಕ್ಷನ್ ತಗೋತಾರೆ? ಭಾರತದ ಈ ಹೊಸ ಪ್ರೋಗ್ರಾಮ್ ಹೇಗೆ ಕೆಲಸ ಮಾಡಲಿದೆ ಮತ್ತು ಕಾವೇರಿ ಎಂಜಿನ್ ಯಾವೆಲ್ಲ ವೇರಿಯಂಟ್ಗಳು ಬರಲಿವೆ? ಗೆಳೆಯರೆ, ಎಲ್ಲ ಡೀಟೇಲ್ಸ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಯಾಕಂದ್ರೆ ನಿಮ್ಮ ಈ ಚಿಕ್ಕ ಬೆಂಬಲ ನಮಗೆ ಇಂಥ ನಿಖರವಾದ ಡಿಫೆನ್ಸ್ ಅಪ್ಡೇಟ್ಸ್ ಅನ್ನ ತರುವುದಕ್ಕಾಗಿ ದೊಡ್ಡ ಶಕ್ತಿಯನ್ನ ಕೊಡ್ತದೆ. ಸೊ ಗೆಳೆಯರೆ, ಭಾರತೀಯ ರಕ್ಷಣಾ ಇತಿಹಾಸದಲ್ಲಿ ನಾವು ಕಳೆದ 40 ದಶಕಗಳಿಂದ ಕಾಯುತ್ತಿದ್ದ ಆ ಒಂದು ಐತಿಹಾಸಿಕ ಘಟನೆ ಈಗ ನಡೆಯುವುದಕ್ಕಾಗಿ ಹೋಗ್ತಾ ಇದೆ. ಫೈಟರ್ ಜೆಟ್ ಎಂಜಿನ್ ಟೆಕ್ನಾಲಜಿಯನ್ನ ಡಿಫೆನ್ಸ್ನ ಮೌಂಟ್ ಎವರೆಸ್ಟ್ ಅಂತಾನೆ ಕರೀತಾರೆ. ಈಗ ಈ ಟೆಕ್ನಾಲಜಿ ಭಾರತದ ಮುಷ್ಟಿಯಲ್ಲಿ ಬರುವುದಕ್ಕಾಗಿ ತಯಾರಾಗಿದೆ. ಇತ್ತೀಚಿನ ರಿಪೋರ್ಟ್ಗಳ ಪ್ರಕಾರ ಗೋದ್ರೇಜ್ ಏರೋಸ್ಪೇಸ್ 2026ರ ಫಸ್ಟ್ ಹಾಫ್ ಅಲ್ಲಿ ಕಾವೇರಿ ಡಿರೈವೇಟಿವ್ ಎಂಜಿನ್ನ 2 ಪ್ರೋಟೋಟೈಪ್ಗಳಾದ D2 ಮತ್ತು D3 ಅನ್ನು ವಾಯುಸೇನೆ ರಿಸರ್ಚ್ ಬಾಡಿ GTREಗೆ ಹಸ್ತಾಂತರಿಸುವುದಾಗಿ ಅನೌನ್ಸ್ ಮಾಡಿದೆ. ಹಾಗೂ ಇದು ಬರೀ ಒಂದು ಡೆಲಿವರಿ ಅಲ್ಲ ಗೆಳೆಯರೆ, ಇದು ಭಾರತದ ಮಾರಕ ಸ್ಟೆಲ್ತ್ ಡ್ರೋನ್ಗಳಿಗೆ ಸ್ವದೇಶಿ ಹೃದಯ ಸಿಗುತ್ತಿರುವ ಕಥೆ. ಸೊ ಈಗ ಈ ಟೈಮ್ ಲೈನ್ ಅನ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಗೆಳೆಯರೆ, ಕಾವೇರಿ ಎಂಜಿನ್ ಪ್ರಾಜೆಕ್ಟ್ ವರ್ಷಗಳ ಕಾಲ ಅಂಟಿಕೊಂಡೇ ಇತ್ತು. ಆದ್ರೆ ಈಗ ಇದರಲ್ಲಿ ಭಾರಿ ವೇಗ ಸಿಕ್ಕಿದೆ. ಗೋದ್ರೇಜ್ ಏರೋಸ್ಪೇಸ್ ಇದರ D1 ವೇರಿಯಂಟ್ ಅನ್ನ ರೆಡಿ ಮಾಡಿದಾಗ ನಾವು ಮೊದಲ ಮೈಲಿಗಲ್ಲನ್ನು ಸಾಧಿಸಿದ್ವಿ. ಈ D1ನ ಯಶಸ್ವಿ ಟೆಸ್ಟಿಂಗ್ ಭಾರತದ ಪ್ರೈವೇಟ್ ಕಂಪನಿಗಳು ಕೂಡ ಅದ್ಭುತವಾದ ಎಂಜಿನ್ ಮಾಡಬಲ್ಲವು ಅನ್ನೋದನ್ನ ಸಾಬೀತುಪಡಿಸಿತ್ತು. ಈಗ D2 ಮತ್ತು D3ಯ ಸರದಿ ಇವು ಇನ್ನಷ್ಟು ರಿಫೈನ್ಡ್ ಮತ್ತು ಅಡ್ವಾನ್ಸ್ಡ್ ಆಗಿವೆ. ಸೊ ಈಗ D2 ಮತ್ತು D3 ಎಂಜಿನ್ಗಳ ವಿಶೇಷತೆ ಬಗ್ಗೆ ಮಾತಾಡೋಣ. ಗೆಳೆಯರೆ, ಇವು ಡ್ರೈವ್ ವೇರಿಯಂಟ್, ಅಂದ್ರೆ ಇದರಲ್ಲಿ ಆಫ್ಟರ್ ಬರ್ನರ್ಸ್ ಇರೋದೇ ಇಲ್ಲ. ಶತ್ರುಗಳ ರಡಾರ್ಗೆ ಸಿಕ್ಕಿ ಬೀಳಬಾರದು ಅನ್ನೋ ಉದ್ದೇಶದಿಂದ ವಿಶೇಷವಾಗಿ ಡ್ರೋನ್ಗಳಿಗಾಗಿ ಇದನ್ನ ವಿನ್ಯಾಸ ಮಾಡಲಾಗಿದೆ. ಸೊ ಇದನ್ನ ಟೆಕ್ನಿಕಲ್ ಆಗಿ ನೋಡುವುದಾದ್ರೆ, ಮೊದಲನೇದಾಗಿ ಇದರ ಥ್ರಸ್ಟ್. ಗೆಳೆಯರೆ, ಈ ಎಂಜಿನ್ ಸುಮಾರು 40 ರಿಂದ 60 ಕಿಲೋ ನ್ಯೂಟನ್ ಅಷ್ಟು ಥ್ರಸ್ಟ್ ಅನ್ನ ಉತ್ಪಾದಿಸುತ್ತದೆ. ಅಂದ್ರೆ ಭಾರಿ ಗಾತ್ರದ ಡ್ರೋನ್ಗಳನ್ನ ಸುಲಭವಾಗಿ ಹಾರಿಸುವ ತಾಕತ್ತು ಇದಕ್ಕಿದೆ. ಎರಡನೇದಾಗಿ ಪೇಲೋಡ್. ಶತ್ರುಗಳ ಗಡಿಯೊಳಗೆ ನುಗ್ಗಿ ಭಾರಿ ಪ್ರಮಾಣದ ಬಾಂಬ್ ಮತ್ತು ಆಯುಧಗಳನ್ನು ಹೊತ್ತೊಯ್ಯುವ ಶಕ್ತಿ ಈ ಡ್ರೋನ್ಗಳಿಗೆ ಸಿಗಲಿದೆ. ಮೂರನೇದಾಗಿ ಮಟೀರಿಯಲ್ಸ್. ಗೆಳೆಯರೆ, ಇದರಲ್ಲಿ ಬಳಸುವ ಸೂಪರ್ ಅಲಾಯ್ ಮತ್ತು ಟರ್ಬೈನ್ ಬ್ಲೇಡ್ಗಳನ್ನು ಈಗ ಭಾರತದಲ್ಲಿ 3D ಪ್ರಿಂಟಿಂಗ್ ಮೂಲಕ ತಯಾರಿಸಲಾಗ್ತಾ ಇದೆ. ಮೊದಲು ಇದನ್ನ ವಿದೇಶದಿಂದ ತರಿಸಿಕೊಳ್ಳಬೇಕು ಅಂದ್ಕೊಂಡಿದ್ವಿ, ಆದರೆ ನಮ್ಮ ಸ್ಟಾರ್ಟ್ಅಪ್ಗಳು ಇದಕ್ಕೆ ಅದ್ಭುತವಾದ ಪರಿಹಾರವನ್ನ ಕಂಡುಕೊಂಡಿವೆ. ನಾಲ್ಕನೇದಾಗಿ ರಡಾರ್ ಸಿಗ್ನೇಚರ್. ಗೆಳೆಯರೆ, ಇದು ಕೋಲ್ಡ್ ಎಂಜಿನ್ ತರ ಕೆಲಸ ಮಾಡುವುದರಿಂದ ಇದರ ಹೀಟ್ ಸಿಗ್ನೇಚರ್ ತುಂಬಾನೇ ಕಡಿಮೆ. ಹಾಗಾಗಿ ಇದರಿಂದ ಶತ್ರುಗಳ ಕ್ಷಿಪಣಿಗಳು ಇದನ್ನ ಟ್ರ್ಯಾಕ್ ಮಾಡುವುದು ಅಸಾಧ್ಯನೇ ಅಂತ ಹೇಳಬಹುದು. ಗೆಳೆಯರೆ, ಇದುವರೆಗೆ ಎಂಜಿನ್ ಮಾಡುವುದು ಕೇವಲ ಸರ್ಕಾರಿ ಕಂಪನಿ HALನ ಕೆಲಸ ಮಾತ್ರ ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ಗೋದ್ರೇಜ್ ನಂತಹ ಪ್ರೈವೇಟ್ ಕಂಪನಿಗಳು ಗೇಮ್ ಚೇಂಜರ್ ಆಗುತ್ತಿವೆ. ಹಾಗೂ ಇದು ಭಾರತ ಈಗ ಕೇವಲ ರಷ್ಯಾ ಅಥವಾ ಫ್ರಾನ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ನೋದನ್ನ ಸಾಬೀತು ಮಾಡಿದೆ. ಸೊ ಈ ಎಂಜಿನ್ ಅಸಲಿ ಬಳಕೆ ಎಲ್ಲಿ ಆಗುತ್ತೆ ಅಂತ ಹೇಳೋದಾದ್ರೆ, ಇದು ಭಾರತದ ಭವಿಷ್ಯದ ಡ್ರೋನ್ ಆದ ಘಾತಕ್ಗೆ ಶಕ್ತಿ ನೀಡಲಿದೆ. ಇದು ಶತ್ರುಗಳ ಪ್ರದೇಶಕ್ಕೆ ನುಗ್ಗಿ ಬಾಂಬ್ ಹಾಕಿ ಯಾರಿಗೂ ಗೊತ್ತಾಗದಂತೆ ಸೈಲೆಂಟ್ ಆಗಿ ವಾಪಸ್ ಬರುವಂತಹ ಡ್ರೋನ್. ಹಾಗೆ ನಮ್ಮ ಸ್ವಿಫ್ಟ್ ಡ್ರೋನ್ ಸದ್ಯಕ್ಕೆ ಇದರಲ್ಲಿ ರಷ್ಯಾದ ಇಂಜಿನ್ ಅನ್ನು ಬಳಸಲಾಗ್ತಾ ಇದೆ. ಆದರೆ 2026ರಲ್ಲಿ ಕಾವೇರಿ D2 ಮತ್ತು D3 ಫಿಟ್ ಆದ್ಮೇಲೆ
ಇದು 100% ಸ್ವದೇಶಿ ಆಗಲಿದೆ. ಈ ಚೀನಾದ ಬಳಿ ಇರುವ ವಿಂಗ್ಲುಂಗ್ ಡ್ರೋನ್ಗಳಿಗಿಂತ ನಮ್ಮ ಸ್ಟೆಲ್ತ್ ಡ್ರೋನ್ಗಳು 100 ಪಟ್ಟು ಹೆಚ್ಚು ಅಪಾಯಕಾರಿ ಆಗಲಿವೆ. ಸೊ ಗೆಳೆಯರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಸೊ ಈಗ ಮುಂದಿನ ಅಪ್ಡೇಟ್ ಕಡೆ ಬರೋಣ. ಪ್ರಪಂಚದ ಸೂಪರ್ ಪವರ್ ದೇಶಗಳಿಗೆ ಏನು ಮಾಡುವುದಕ್ಕೆ 30 ವರ್ಷ ಬೇಕು, ಅದನ್ನು ಭಾರತ ಕೇವಲ 5 ವರ್ಷಗಳಲ್ಲಿ ಮಾಡಿ ತೋರಿಸಲಿದೆಯಾ? ಹೌದು, ಇತ್ತೀಚೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಬೆಂಗಳೂರಿನ GTRE ವಿಜ್ಞಾನಿಗಳಿಗೆ ಒಂದು ದೊಡ್ಡ ಚಾಲೆಂಜ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಕಾಯುವಿಕೆ ಸಮಯ ಮುಗಿದಿದೆ. ನಾವು 5th ಜನರೇಷನ್ನ ಎಂಜಿನ್ಗಳನ್ನು ಬಿಟ್ಟು ನೇರವಾಗಿ 6th ಜನರೇಷನ್ನ ಫೈಟರ್ ಜೆಟ್ ಎಂಜಿನ್ಗಳ ಮೇಲೆ ಕೆಲಸ ಶುರು ಮಾಡಬೇಕು ಅಂತ ಗುಡುಗಿದ್ದಾರೆ. ಹಾಗೂ ಅವರು ಕೇವಲ 5ರಿಂದ 7 ವರ್ಷಗಳ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಗೆಳೆಯರಲ್ಲಿ ನಮ್ಮ ರಾಜನಾಥ್ ಸಿಂಗ್ ಅವರು ವಿಜ್ಞಾನಿಗಳನ್ನ ಹುರಿದುಂಬಿಸುತ್ತಾ ಒಂದು ಅದ್ಭುತ ಮಾತನ್ನ ಹೇಳಿದ್ರು. ಅದೇನೆಂದ್ರೆ, ಪ್ರಪಂಚದಾದ್ಯಂತ ಹೊಸ ಎಂಜಿನ್ ತಯಾರಿಸುವುದಕ್ಕಾಗಿ 25ರಿಂದ 30 ವರ್ಷ ಬೇಕು ಅಂತಾರೆ. ಆದರೆ ಈಗಾಗಲೇ ನೀವು 20 ವರ್ಷ ಕಳೆದಿದ್ದೀರಿ. ನಿಮ್ಮ ಬಳಿ ಕೇವಲ 5 ವರ್ಷ ಮಾತ್ರ ಬಾಕಿ ಇದೆ ಅಂತ ಭಾವಿಸಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಹಾಗೂ ಇದು ಭಾರತ ಕೇವಲ ಟೆಕ್ನಾಲಜಿಯನ್ನ ಫಾಲೋ ಮಾಡುವ ದೇಶವಲ್ಲ, ಟೆಕ್ನಾಲಜಿಯನ್ನ ಲೀಡ್ ಮಾಡುವ ದೇಶವಾಗಬೇಕು ಅನ್ನೋ ಸ್ಟ್ರಾಟರ್ಜಿ. ಹಾಗಾದ್ರೆ 6th ಜನರೇಷನ್ ಇಂಜಿನ್ ಅಲ್ಲಿ ಏನೇನಿರುತ್ತೆ? ಸೊ ಗೆಳೆಯರೆ, ಮೊದಲನೇದಾಗಿ ವೇರಿಯಬಲ್ ಸೈಕಲ್ ಎಂಜಿನ್, ಅಂದ್ರೆ ಎಂಜಿನ್ಗೆ ಯಾವಾಗ ಸ್ಪೀಡ್ ಬೇಕು, ಯಾವಾಗ ಇಂಧನ ಉಳಿಸಬೇಕು ಅಂತ ಅದು ತಾನೇ ನಿರ್ಧಾರ ಮಾಡ್ತದೆ. ಎರಡನೇದಾಗಿ AI ಇಂಟಿಗ್ರೇಷನ್. ಗೆಳೆಯರೆ, ಎಂಜಿನ್ ಒಳಗೆ ಇರುವ ಸೆನ್ಸಾರ್ಸ್ಗಳು ಏನಾದರೂ ರಿಪೇರಿ ಇದ್ರೆ ತಾನೇ ಹುಡುಕಿ ಸರಿಪಡಿಸುವ ಸಜೆಷನ್ ಅನ್ನ ನೀಡ್ತಾವೆ. ಮೂರನೇದಾಗಿ ಹೀಟ್ ಮ್ಯಾನೇಜ್ಮೆಂಟ್. ಗೆಳೆಯರೆ, 6th ಜನರೇಷನ್ ಜೆಟ್ಗಳನ್ನ ಹೀಟ್ ಸೆನ್ಸಾರ್ಗಳಿಂದ ರಕ್ಷಿಸುವುದು ದೊಡ್ಡ ಸವಾಲು. ಹಾಗೂ ಇದು 110ರಿಂದ 130 ಕಿಲೋ ನ್ಯೂಟನ್ ವರೆಗೂ ಥ್ರಸ್ಟ್ ಅನ್ನ ಕೊಡಲಿದೆ. ಸೊ ಇದು ಪಾಕಿಸ್ತಾನ ಅಥವಾ ಚೀನಾದ ಯಾವುದೇ ಫೈಟರ್ ಜೆಟ್ಗಳಿಗಿಂತ ಅತ್ಯಂತ ಪವರ್ಫುಲ್ ಆಗಿರ್ತದೆ. ವಿಶೇಷ ಅಂದ್ರೆ, ಇದೇ ಭೇಟಿಯ ಸಮಯದಲ್ಲಿ ರಾಜನಾಥ್ ಸಿಂಗ್ ಅವರು ಕಾವೇರಿ ಎಂಜಿನ್ ನ ಫುಲ್ ಆಫ್ಟರ್ ಬರ್ನರ್ ಟೆಸ್ಟ್ ಅನ್ನ ಕಣ್ಣಾರೆ ನೋಡಿದ್ದಾರೆ. ಯಾವ ಕಾವೇರಿ ಎಂಜಿನ್ ಫೇಲ್ ಆಯ್ತು ಅಂತ ಜಗತ್ತು ಅಂದ್ಕೊಂಡಿತ್ತೋ, ಅದೇ ಎಂಜಿನ್ ಈಗ ಹೊಸ ಅವತಾರದಲ್ಲಿ ಘಾತಕ ಡ್ರೋನ್ಗಳನ್ನ ಹಾರಿಸುವುದಕ್ಕಾಗಿ ಸಿದ್ಧವಾಗಿದೆ. ಹಾಗಾದ್ರೆ ಇಷ್ಟೊಂದು ಅರ್ಜೆಂಟ್ ಆಗಿ ಡೆಡ್ ಲೈನ್ ಅನ್ನು ಕೊಡುವುದಕ್ಕೆ ಕಾರಣ ಏನು ಗೊತ್ತಾ ಗೆಳೆಯರೆ? ಇದಕ್ಕೆ ಕಾರಣ ಇತ್ತೀಚೆಗೆ ತೇಜಸ್ ಫೈಟರ್ ಜೆಟ್ಗಳಿಗಾಗಿ ಅಮೆರಿಕಾದ ಜನರಲ್ ಎಲೆಕ್ಟ್ರಿಕ್ GE ಕಂಪ್ನಿಯು F404 ಎಂಜಿನ್ಗಳನ್ನು ಸಪ್ಲೈ ಮಾಡುವುದಕ್ಕಾಗಿ ತಡ ಮಾಡ್ತಾ ಇದೆ. 2022ರಲ್ಲಿ ಬರಬೇಕಿದ್ದ ಎಂಜಿನ್ಗಳು ಇನ್ನು ಭಾರತಕ್ಕೆ ಬಂದೇ ಇಲ್ಲ. ನಾವು ಬೇರೆ ದೇಶದ ಎಂಜಿನ್ ಮೇಲೆ ಡಿಪೆಂಡ್ ಆದರೆ ನಮ್ಮ ವಾಯುಸೇನೆಯ ಕಂಟ್ರೋಲ್ ಬೇರೆಯವರ ಕೈಯಲ್ಲಿ ಇದ್ದಂತೆ. ಫಾರ್ ಎಕ್ಸಾಂಪಲ್, ನಾವು ಅಮೆರಿಕಾದಿಂದ F-35 ಅಥವಾ ಬೇರೆ ಯಾವುದಾದ್ರೂ ಫೈಟರ್ ಜೆಟ್ ಖರೀದಿ ಮಾಡ್ತೀವಿ ಅಂದ್ಕೊಳ್ಳಿ. ನಾಳೆ ಅದೇ ಜೆಟ್ಟನ್ನು ನಾವು ಅಮೆರಿಕಾದ ಯಾವುದೋ ಮಿತ್ರ ರಾಷ್ಟ್ರದ ಮೇಲೆ ಬಳಸಬೇಕಾದ್ರೆ ನಾವು ಅಮೆರಿಕಾದ ಪರ್ಮಿಷನನ್ನು ಕೇಳಬೇಕಾಗ್ತದೆ. ನಮ್ಮ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಮ್ಮದೇ ಶತ್ರುಗಳ ಮೇಲೆ ಆ ಜೆಟ್ ಬಳಸಲು ಆಗಲ್ಲ ಅಂದರೆ ಏನು ಪ್ರಯೋಜನ ಅಲ್ವಾ? ಅದಕ್ಕಾಗಿ ಸರ್ಕಾರ ಈಗ ಬ್ರಿಟನ್ ಮತ್ತು ಫ್ರಾನ್ಸ್ನಂಥ ಕಂಪ್ನಿಗಳ ಜೊತೆ ಜಾಯಿಂಟ್ ವೆಂಚರನ್ನು ಮಾಡ್ತಾ ಇದೆ. ಹಾಗೂ ಇದರಿಂದ ಆ ಎಂಜಿನ್ ಪೂರ್ಣ ಹಕ್ಕು IPR ಭಾರತದ ಬಳಿಯೇ ಇರ್ತದೆ. ಸೊ ಆಗ ನಮಗೆ ಯಾವಾಗ ಬೇಕು, ಎಲ್ಲಿ ಬೇಕು, ನಮ್ಮದೇ ಫೈಟರ್ ಜೆಟ್ಗಳಲ್ಲಿ ಈ ಎಂಜಿನ್ಗಳನ್ನು ನಾವು ಬಳಸಬಹುದು. ಸೊ ಈಗ ಮುಂದಿನ 2ರಿಂದ 3 ವರ್ಷಗಳಲ್ಲಿ MCAದ 5th ಜನರೇಷನ್ ಪ್ರೋಟೋಟೈಪ್ ಟೆಸ್ಟಿಂಗ್ ಆಗಲಿದೆ. 2031-32 ಹೊತ್ತಿಗೆ 6th ಜನರೇಷನ್ ಎಂಜಿನ್ ಪ್ರೊಡಕ್ಷನ್ ಶುರುವಾಗುವ ಗುರಿಯೂ ಕೂಡ ಇದೆ. ಇದರಲ್ಲಿ ಟಾಟಾ, ಗೋದ್ರೇಜ್, L&T ನಂತ ಪ್ರೈವೇಟ್ ಕಂಪ್ನಿಗಳು ದೊಡ್ಡ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲಿವೆ. ಸೊ ಗೆಳೆಯರಿ, ದೊಡ್ಡ ಬದಲಾವಣೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ಖಂಡಿತ ತಿಳಿಸಿ. ಹಾಗೂ ನಮ್ಮ ಡಿಫೆನ್ಸ್ನ ಈ ಅದ್ಭುತ ಪ್ರಗತಿಯ ಬಗ್ಗೆ ನಿಮಗೆ ಹೆಮ್ಮೆ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಪ್ರಚಾ ಇನ್ಫೋ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.